ಹ್ಞೂ ರೀ ಅತ್ತಿ. ಅವಾಗ ಅವಾಗ ಫೋನ್ ಮಾಡ್ತೀರಿ ನನಗೂ? ಹ್ಞೂ ರೀ ಅತ್ತಿ, ಹಂಗೆ ಮಾಡ್ತೇನೆ ರೀ. ಆಮೇಲೆ ಸೀತಾಗೂ ಫೋನ್ ಮಾಡಿ ಮಾತಾಡುವ. ಮಾಡ್ತೇನೆ ರೀ ಅತ್ತಿ. ಅಂದಂಗ ಅವ್ರ ಮಮ್ಮಿನೂ ಫೋನ್ ಮಾಡಿದ್ಲವ ನನಗೆ. ಸೀತಾಗ ಫೋನ್ ಮಾಡಿದಾಗ ಮಾತಾಡಕ್ಕೆ ಕೊಡು ಅಂತ ಹೇಳಿದ್ನ. ಅವಾಗ ಅವ್ರ ಮಮ್ಮಿ ಜೋಡಿ ಮಾತಾಡಿದೆ. ಹಿಂಗಾಗೈತಿ ಅಂತ ಹೇಳಿದ್ನೆ ನಿಮ್ಮ ಅವ್ವಾರ್ಗ. ಪಾಪ ಅವರು ಬರಬೇಕು ಅನ್ನಕತ್ತಿದ್ರು. ಅದಕ್ಕೆ ನಾನು ಈಗ ಕಳ್ಕುಪ್ಸ ಮಾಡ್ಬೇಕಿಂದ ಮುಂದಿನ ವಾರ ಸೀತಾಂದ. ಯಾಕಂದ್ರೆ ಮತ್ತೆ 3 ತಿಂಗಳು ಮುಗಿದ್ಮೇಲೆ ಸರಿ ಅನ್ಸಂಗಿಲ್ಲ, ಅಷ್ಟೊಳಗೆ ಮಾಡ್ಬೇಕಿದ್ದು. ಅವಾಗ ಕರ್ಕೊಂಡು ಹೋಗ್ತೇನೆ ತಗೋರಿ ಅಂತ ಅಂದಿದ್ದೆ. ಮತ್ತೆ ಹೆಂಗವ, ಕರ್ಕೊಂಬರ್ಲೇ ಬೇಡ? ಕರ್ಕೊಂಬರ್ರಿ ಅತ್ತಿ, ಅದಕ್ಕೆ ನಟ್ಟು ಪಾಪ. ಊರ್ ಕಡೆ ಎಲ್ಲ ಹಂಗಲ್ರಿ, ಯಾರಿಗಾರ ಏನಾರು ಆರಾಮಿಲ್ಲ ಅಂದ್ರೆ ನೋಡಕ್ಕೆ ಬಂದ ಬಿಡ್ತಾರ, ಹೌದಲ್ರಿ? ಹೌದವಾ. ಆದ್ರೆ ನಿಮ್ಮ ಮಮ್ಮಿ ಹಿಂಗಿರೋದಕ್ಕೆ ಏನು ಮಾಡಲಿ ಅಂತ ಹೇಳಿ ನನಗೂ ಚಿಂತೆ ಆಗೈತಿ. ಯಾಕಂದ್ರೆ ನನಗೆ ಚಂದಂಗೆ ಮುಖ ಕೊಟ್ಟು ಮಾತಾಡಲಿಲ್ಲ ನಿಮ್ಮವ್ವ. ಹಂಗಾರ ಏನು ಮಾಡೋಣ್ರಿ ಅತ್ತಿ, ನನಗೂ ಏನೋ ಉಳಿವಲ್ದಾಗೈತಿ. ನೀನ ಹಗರ್ಕ ಒಂದ್ಸರಿ ನಿಮ್ಮ ಮಮ್ಮಿ ಜೊತೆ ಮಾತಾಡಿ ನೋಡು. ಅವ್ರೇನಾರ ಹ್ಞೂ ಆತು ಬರಲಿ ಅಂತ ಹೇಳಿ ಏನಾರ ಅಂತ ಇಟ್ಕೋ. ಹಂಗೆ ಒಂದು 5 ನಿಮಿಷಕ್ಕೆ ಬಂದು ಕರ್ಕೊಂಡು ಹೋಗ್ಬಿಡ್ತೇನೆ. ಯಾಕಂದ್ರೆ ನನ್ನ ನಿಮ್ಮವ್ವ ಬಿಟ್ಟಿಲ್ಲ, ಇನ್ನು ಅವ್ರಿಗೆ ಬಿಡ್ತಾರನ. ಪಾಪ ಮೊದ್ಲ ಮರ್ಯಾದೆ ಗಂಜಿ ನಡೆಯೋರು ಏನಾರ ಅಂದ್ರೆ ಮನ್ಸಿಗೆ ಹಚ್ಕೊಂಡಾರಂತ ಅಷ್ಟವ, ಮತ್ತಿನ್ನೇನಿಲ್ಲ. ಹೌದಲ್ರಿ ಅತ್ತಿ, ಬ್ಯಾಡ್ ಬಿಡ್ರಿ ಅತ್ತಿ ಸುಮ್ಮನೆ. ಯಾಕಂದ್ರೆ ನಮ್ಮ ಮಮ್ಮಿ ಏನಾರ ಒಂದು ಅಂದ ಅಂತ ನಿಮ್ಮನ್ನ ಬಿಟ್ಟಿಲ್ಲ, ಇನ್ನು ಅವ್ರನ್ನ ಬಿಡ್ತಾರನ ಹೇಳ್ರಿ ನೋಡೋಣ. ಮತ್ತೆ ಏನು ಹೇಳೋದು ಅವ್ರಿಗೆ? ಒಂದು ಕೆಲಸ ಮಾಡ್ರಿ ಅತ್ತಿ, ಅವ್ರು ಬಂದಾಗ ನನಗೆ ಫೋನ್ ಹಚ್ಚಿ ಕೊಡ್ರಿ, ನೀವು ನಾ ಮಾತಾಡ್ತೇನೆ ತಗೋರಿ. ಹಂಗೆ ಮಾಡ್ಲ ಹಂಗಾರ? ಹಂಗೆ ಮಾಡ್ರಿ ಅತ್ತಿ. ಶಾರಿ, ಎಷ್ಟೊತ್ತು ಬಾ ಹೊತ್ತಾಗತ್ತು ಬಾ ನೀ. ಬಂದೆ ತಡೀರಿ. ಅದು ಪಾಪ ನಮ್ಮ ಬೀಗ್ರದಾರಲ್ಲ ಸೀತಾರ ಅಪ್ಪ ಅಮ್ಮ, ಅವರು ಇವ್ರ ಮಮ್ಮಿ ನೋಡಕ್ ಬರ್ಬೇಕನ್ನತ್ತಿದ್ರು, ಅದಕ್ಕೆ ಕೇಳಾತಿದ್ದೆ. ನೋಡ್ ಶಾರಿ, ನಾವೇನ ಹತ್ರದ ಬೀಗ್ರ ಹಾಕೇವಿ, ನಾವು ಬರಬೇಕಾಕೇತಿ. ನಮ್ಮನ್ನ ಚಂದಾಗಿ ಮುಖ ಕೊಟ್ಟು ಮಾತಾಡ್ಸಿಲ್ಲದ ಹೆಣ್ಮಗಳು ಇನ್ನು ಅವ್ರಿಗೆ ಮರ್ಯಾದೆ ತೆಗಿಲಾರ್ದಂಗ ಮಾತಾಡ್ತಾಳಿನ. ಏನು ಬೇಕಾಗಿಲ್ಲ. ಪ್ರೀತಿ ಮತ್ತೆ ಹೆಂಗವಾ, ಬೇಡ ಹೋದಲ್ಲ? ಬ್ಯಾಡ್ ತಗೋರಿ ಮಾವ, ಯಾಕೆ ಸುಮ್ಮನೆ? ನಮ್ಮ ಅವ್ಗೇನು ಅಲ್ಲಿ ತನಕ ತಲೆಗೆ ಹೋಗಂಗಿಲ್ಲ. ಯಾಕಂದ್ರೆ ಆಕಿಗೆ ಯೋಚನೆನ ಬೇರೆ ಅದಾವ. ನೋಡುವ ಪ್ರೀತಿ, ಮತ್ತೆ ನಾಳೆ ನಿನ್ನ ಕಡೆಯಿಂದ ಒಂದು ಮಾತು ಬರೋಂಗಿಲ್ಲ. ನಮ್ಮ ಮಮ್ಮಿಗೆ ಇಷ್ಟೆಲ್ಲ ತ್ರಾಸ ಆದ್ರೂ ಸಹಿತ ಸೀತಾರಪ್ಪ ಅವ್ವ ಬಂದು ನೋಡ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅದಕ್ಕೆ ಹೇಳಕತ್ತಿದ್ದಷ್ಟ, ಮತ್ತಿನ್ನೇನಿಲ್ಲ. ಇಲ್ರಿ ಪಾತಿ, ನಾನೇನು ಹಂಗೆ ಮಾತಾಡೋಂಗಿಲ್ರಿ, ನನಗೂ ಎಲ್ಲ ಗೊತ್ತಾಕೈತಿ. ಹೇಳೋದಿಷ್ಟು ನಿಮ್ಮ ಅತ್ತಿಗೆ ತಿಳಿಸಿ. ನನ್ಗ ಇಲ್ಲಿ ಬರಕ್ ಮನ್ಸ ಇರ್ಲಿಲ್ಲ ಪ್ರೀತಿ. ನಿಮ್ಮ ಅತ್ತಿ ಮತ್ತೆ ಸೀತಾ ಭಾಳ ಹೇಳಿದ್ರ ಅಂತಂದೇಳಿ ಬಂದಂಗ, ಇಲ್ಲಾಂದ್ರೆ ನಾನೇನು ಬರ್ತಿದ್ದಿಲ್ಲ. ಮಾವ, ನಮ್ಮ ಮಮ್ಮಿ ಕಡೆಯಿಂದ ತಪ್ಪಾಗೈತೆ ಖರೆ ರೀ. ಆದ್ರೆ ನೀವು ಹಂಗ ಸಿಟ್ಟು ಮಾಡ್ಕೊಂಡು ಬರೋದದು ಬಿಡಬೇಡ್ರಿ. ಇಲ್ವಾ, ನಾನಿಲ್ಲೇ ಬರಕ ಕಾರಣ ಏನಂತಂತ ಹೇಳ ಕಳ್ಸಾಳ ಸೀತಾ. ನಾನು ನಿಮ್ಮ ಮಮ್ಮಿ ಮುಖ ನೋಡಿ ಬಂದಿಲ್ಲ, ನಿನ್ ಮುಖ ನಿಮ್ಮ ಅಪ್ಪರ ಮುಖ ನೋಡಿ ಬಂದೇನ್ವಾ. ನಿನ್ ಬಗ್ಗೆ ಏನೂ ತಪ್ಪಿಲ್ವಾ, ನೀ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹಂಗೇನಾರಿದ್ರ ನಮ್ಮ ಮನಿ ಸೊಸಿ ಅವ, ನಿನಗ್ 4 ಮಾತು ಅನ್ನೋ ಅಧಿಕಾರ ನನಗೈತಿ. ಯಾಕ ಅನ್ಬಾರ್ದನ ಹೇಳ. ನಾ ನಿಮ್ಮ ಮಾವದೆ, ನೀವು 4 ಮಾತು ಸೊಸಿಗೆ ಬೈಯೋದ್ ತಪ್ಪ ಮಾಡ್ದಾಗ ತಿದ್ದಿ ಬುದ್ಧಿ ಹೇಳ್ಬಾರ್ದ ಹೇಳುವ. ಇಲ್ರಿ ಮಾವ, ಹಂಗೇನಿಲ್ರಿ. ನನ್ನ ಕಡೆಯಿಂದ ಏನಾರ ತಪ್ಪಾಗಿದ್ರೆ ಹೇಳ್ಬಿಡ್ರಿ, ನಾ ತಿದ್ಕೋತೇನೆ. ಅದಕ್ಕವ ನಮ್ದ ಕಣ್ಣು ಚಿನ್ನದ ಸೂಜಿಯಿಂದ ಚುಚ್ಕೊಳಕ್ ಆಕೇತೇನ. ಏನಾರ ತಪ್ಪು ಮಾಡಿದಿ ಅಂದ್ರೆ ಹೇಳ್ತೇನೆ, ನೀ ಏನು ತಲೆ ಕೆಡಿಸ್ಕೊಬೇಡ. ನನಗ ನಿನ್ ಮೇಲೆ ಎಷ್ಟು ಸಿಟ್ಟಿಲ್ಲ. ಮತ್ತೊಮ್ಮೆ ಹೇಳಾತ ನೋಡು, ನಿನ್ ಸಲುವಾಗಿ ನಿಮ್ಮ ಅಪ್ಪರ ಸಲುವಾಗಿನ ಬಂದಿದ್ದು. ಅಥವಾ ಇನ್ನ ಭಾಳ ಹೊತ್ತಾಗತ್ತೈತಿ, ನಾವು ಮತ್ತೆ ಊರ್ ಮುಟ್ಬೇಕು. ಹೊತ್ತಾತಂದ್ರ ರಾತ್ರಿ, ಕತ್ಲಾತಂದ್ರ ಸರಿ ಅನ್ಸಂಗಿಲ್ಲ ಊರ್ ಮುಟ್ಟಾಕ. ಬರೋಣ ಸೀತಾ, ಇನ್ನು ಆತ್ರಿ ಹೋಗ್ರಿ. ನಮಸ್ಕಾರ ಸ್ನೇಹಿತರೆ. ಜಯಶ್ರೀ ಜೋಶಿ ಅನ್ನೋರು ಅವ್ರದ್ದು ಇವತ್ತು ಮದುವೆ ವಾರ್ಷಿಕೋತ್ಸವ ಆಯ್ತಂತ ವಿಶ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಜಯಶ್ರೀ ಅವರೇ, ನಿಮಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಯಾವಾಗ್ಲೂ ಖುಷಿಯಿಂದ ಇರ್ಲಿ ಅಂತ ಹೇಳಿ ಹಾರೈಸ್ತೇನ್ರಿ. ಆಮೇಲೆ ಪ್ರೇಮಾ ಅವರೇ, ಸಾರಿ ರೀ, ನಾನು ಆಕ್ಚುಲಿ ಅವತ್ತ ವಿಡಿಯೋ ಮಾಡಿದ್ದೆ. ಅಂದ್ರೆ ನಿಮ್ಮ ಮಗಂದ ಬರ್ತ್ಡೇ ಐತೆ ಅಂತ ಹೇಳಿದ್ರಲ್ಲ, ಅವತ್ತ ವಿಡಿಯೋ ಮಾಡಿದ್ದೆ. ಆಮೇಲೆ ಅವತ್ತ ಅಪ್ಲೋಡ್ ಮಾಡಿದ್ದೆ ರೀ. ಯಾಕೋ ಏನೋ ಗೊತ್ತಿಲ್ಲ, ಇದು ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೇನಲ್ಲ, ಅಪ್ಲೋಡ್ ಮಾಡೋ ಟೈಮಿಂಗ್ಸ್ ಭಾಳ ತಗೊಳ್ತಾ ಐತ್ರಿ. ಚೆಕಿಂಗ್ ಎಲ್ಲ ಭಾಳ ಟೈಮ್ ಹಿಡಿಯತ್ತೈತಿ. ಅವತ್ತು ನಾನು ಸಂಜೆ ಮುಂದೆ 4 ಗಂಟೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ರಾತ್ರಿ 1 ಗಂಟೆಗೆ ಮುಗ್ದೈತ್ರಿ. ಹಾಗಾಗಿ ನೆಕ್ಸ್ಟ್ ಡೇ 10 ಗಂಟೆಗೆ ರಿಲೀಸ್ ಮಾಡ್ತೇರಿ. ಮತ್ತು ಈ ವಿಡಿಯೋನು 26ನೇ ತಾರೀಕು ಮಾಡಾತ್ತೇನ್ರಿ. ಅಪ್ಲೋಡ್ ಮಾಡಿ ನಿಮಗೆ ವಿಡಿಯೋ ಯಾವತ್ತು ಕಣ್ಣಿಗೆ ಬರ್ತೈತೋ ಗೊತ್ತಿಲ್ಲ. ಜಯಶ್ರೀ ಅವರೇ, ದಯವಿಟ್ಟು ಬೇಜಾರಾಗಬೇಡ್ರಿ. ಸ್ವಲ್ಪ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಂಗೆ ಅನಿಸ್ತೈತಿ. ಮತ್ತು ಹಂಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡಾತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಲೈಕ್ ಮಾಡೋದ್ರಿಂದ ಮತ್ತು ಕಮೆಂಟ್ ಹಾಕೋದ್ರಿಂದ ನಮ್ಗೆ ಹೆಚ್ಚೆಚ್ಚು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತಂದು ಹೇಳಿ ಮನಸ್ಸು ಬರ್ತೈತ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ದಂಗೆ ನನ್ನ ಚಾನೆಲ್ ರನ್ ಮಾಡೋಕೆ ಆಗೋಂಗೇ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಿರಲ್ರಿ. ಬರ್ರಿ ಹಂಗಾರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ. ವಿಡಿಯೋ ನೋಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ರೀ. ಪ್ರೀತಿ, ನಾವಿನ್ ಬರ್ತೇವ. ಏನಾರ ತ್ರಾಸ ಅನಿಸ್ತೋದ್ರ ಪಟ್ನ ಫೋನ್ ಹಚ್ಚ ಸತೀಶನ್ನ ಕಳಿಸ್ಕೊಡ್ತೇವಂತ. ಹ್ಞೂ ರೀ ಮಾವ. ಪ್ರೀತಿ, ನಿಮ್ಮ ಮಮ್ಮಿಗೆ ನೀನೇ ಹೇಳ್ಬಿಡುವ, ನಾವು ಹೋಗಿ ಬರ್ತೇವಂತ ಹೇಳೇನ. ಯಾಕೋ ಅವ್ರ ಆಗಳ ಮಾತಾಡಿದ್ ನೋಡಿದ್ರೆ ನನಗೆ ಮನ್ಸ ಬರವಲ್ದು ಹೋಗಿ ಮತ್ತೆ ಮಾತಾಡ್ಸಕ. ನಾನು ನಿನ್ ಸಲಕ್ಕೆ ಬಂದಿದ್ದೆ, ನಿಮ್ಮ ಮಮ್ಮಿಗಿಂತ. ಏನ ಸುಮ್ಮನೆ ಈಗ ನಿನ್ಗೆ ಬೇಜಾರಾಗಬಾರ್ದು ಅನ್ನೋದಕ್ಕೆ ಬಂದೇವಿ. ಈಗ ನೀನೇ ಹೇಳ್ಬಿಡು ನಿಮ್ಮ ಮಮ್ಮಿಗೆನ. ಹ್ಞೂ ರೀತಿ, ಬರ್ತೇವಾ, ಹುಷಾರಿ. ಬರ್ತೇವೆ ಪ್ರೀತಿ. ಆತ್ರಿ ಅತ್ತಿ, ಹೋಗ್ಬರ್ರಿ ಮಾವ. ಮನೆ ಮುಟ್ಟಿದ ಕೂಡಲೇ ಫೋನ್ ಹಚ್ಚ್ರಿ. ಹ್ಞೂ ಫೋನ್ ಹಚ್ತೇವಂತ ತಗೋಯ್ನ ಅತ್ತಿ. ನಾನು ಆದಷ್ಟು ಜಲ್ದಿನ ಬಂದ್ಬಿಡ್ತೇನೆ ರೀ. ಹ್ಞೂ ಹಂಗೆ ಮಾಡಿ, ನಿಂಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡ. ಭಾಳ ತಲೆಗದು ತೊಗೊಳಕ್ಕೆ ಹೋಗ್ಬೇಡ, ಭಾಳ ಯೋಚನೆನೂ ಮಾಡಬೇಡ. ನಾವಿನ್ನು ಬರ್ತೇವೆ. ಛೇ, ನಮ್ಮ ಮಮ್ಮಿ ಮಾಡೋದ್ರಿಂದ ನಾ ಏನೇನು ಕಾಣ್ಬೇಕಾಗೈತೆ ನಾ ಇನ್ನು. ಪ್ರೀತಿ, ಏನು ಯೋಚನೆ ಮಾಡಕತ್ತೀವ?
ಏನಿಲ್ರಿ ಅಪ್ಪಾಜಿ, ಈಗ ನಮ್ಮ ಮಾವ ಅತ್ತಿ ಮನೆಗೆ ಊರಿಗೆ ಹೋದ್ರಿ. ಅಯ್ಯ ನಿಮ್ಗೆ ಹೇಳದ ಮರ್ತೇನ್ರಿ. ಇಲ್ವಾ ಅಲ್ಲೇ ಹೊರಗೆ ಸಿಕ್ಕರು ಮಾತಾಡ್ಸಿದ್ರು ನನಗೆ ಹೇಳಿದ್ರ ಆಗಲ್ಲ ನಿಮ್ಮ ಮಾವಾರು ಅಂದಂಗ ಪ್ರೀತಿ 2 ದಿವಸ ನಾನು ಸ್ವಲ್ಪ ಆಫೀಸಿಂದ ಮೀಟಿಂಗ್ ಐತಿ ಊರಾಗಿರಂಗಿಲ್ವಾ? ಅಯ್ಯೋ ಅಪ್ಪಾಜಿ, ನಾ ಒಬ್ಬಕಿನ ರೀ. ನೀವು ಒಬ್ಬಕಿನ ಹೆಂಗಾಕಿ ಸುಶ್ಲಮ್ ಅದಾಳ ಮತ್ತ ಆಕಿ ಮಗಳು ಅದಾಳ. ಈಗ ನಿನಗೇನಾರ ಹಂಗ ಅನಿಸ್ತು ಅಂದ್ರೆ ಬಂಗಾರ ಎತ್ತ ನೋಡಕಿನ ಹತ್ರ ಮಾತಾಡ್ಕೊಂಡು ಕುಂದ್ರೇನ, ಬೇಜಾರಾತು ಅಂದ್ರೆ ಬಂಗಾರ ಹತ್ರ ಮಾತಾಡ್ಕೊಂಡು ಕುಂದ್ರು. ಹಂಗೇನಾರ ತ್ರಾಸ ಅನಿಸ್ತು ಅಂದ್ರೆ ನನಗೆ ಫೋನ್ ಮಾಡು, ನಾ ಏನಾರ ಅರೇಂಜ್ ಮಾಡ್ತೇನಂತ. ಆಮೇಲೆ ಇಲ್ಲಿ ನೋಡು ಪ್ರೀತಿ, ಯಾವ್ದೋ ಕಾರಣಕ್ಕೂ ಅವ ಬರ್ತಾ ನೋಡು ಶೇಖಪ್ಪ, ಅವ್ನ ಮನಿ ಒಳಗ ಸೇರ್ಸಕ್ ಹೋಗ್ಬೇಡ. ಅಪ್ಪಾಜಿ ನೀವು ಬ್ಯಾಡ್ರಿ ಅಪ್ಪಾಜಿ, ಬೇಕಂದ್ರ ನಾನು ಹೋಗ್ಕೆ ನೋಡ್ರಿ ನಮ್ಮ ಅತ್ತಿ ಮನಿಗ, ಆಮೇಲೆ ಬೇಕಂದ್ರೆ ನೀವು ಊರಿಗೆ ಹೋಗ್ರಿ. ಯಾಕಷ್ಟು ಹೆದರಕತಿ ಪ್ರೀತಿ? ಹೆದರ್ಕಿ ಅಲ್ರಿ, ನಂಗೆ ಒಬ್ಬಾಕಿಗ ಮಮ್ಮಿ ನೋಡ್ಕೊಳಕ ಆಕೆತ ಇಲ್ಲ ಅಂತ ಅಷ್ಟೇ ರೀ. ಅಯ್ಯ ಹುಚ್ಚಿ, ನಿಮ್ಮ ಮಮ್ಮಿಗೆ ಏನಾಗೈತಿ ಆರಾಮದಾಳ ತಗೋ. ಹಂಗೇನಾರ ತ್ರಾಸ ಅನಿಸ್ತಂದ್ರ ಸತೀಶ್ ಫೋನ್ ಮಾಡ ಬರ್ತಾನ. ಆದ್ರೂ ರೀ ಅಪ್ಪಾಜಿ, ನೀವಾದ್ರ ಇಲ್ಲೇ ಮನ್ಯಾಗ ಇರ್ತೀರಿ, ಆಫೀಸಿಗೆ ಹೋದ್ರು ಪಟ್ ಅಂತ ಫೋನ್ ಮಾಡಿದ್ರೆ ಬರ್ತೀರಿ. ಈಗ ನೀವು ಅಷ್ಟು ದೂರ ಹೊಂಟಿರಿ, ನಂಗೇನಾರ ಹೇಳೋದಿತ್ತಂದ್ರ, ನೀವು ಅರ್ಜೆಂಟಾಗಿ ಬರೋದಿತ್ತಂದ್ರ ನಾ ಏನು ಮಾಡಲಿ? ನೀ ಏನು ತಲೆ ಕೆಡ್ಸ್ಕೊಬೇಡ, ನನಗೊಂದು ಫೋನ್ ಹಚ್ಚು, ನಾ ಏನಾರ ವ್ಯವಸ್ಥೆ ಮಾಡ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಐತವಾ, ಬರೀ ಹಿಂಗ ಬಿಟ್ಕೊಂತ ಹೋದ್ರೆ ನಂದು ಬಿಸ್ನೆಸ್ ಹಾಳಾಕೈತಿ. ನಿನಗೆ ಅರ್ಥ ಆಗ್ತೈತೆ ಅಂತ ಅನ್ಕೊಂಡೇನಿ. ಆಯ್ತು ರೀ ಅಪ್ಪಾಜಿ. ಈಗ ಊಟ ಮಾಡಿ ಬಿಟ್ಬಿಡ್ತೇನೆ. ಈಗ ಬಿಟ್ಟೆ ಅಂದ್ರೆ ರಾತ್ರಿ 12-1 ಗಂಟೆ ಆಕೈತಿ, ಮತ್ತೆ ಬೆಳಗ್ಗೆ 11 ಗಂಟೆಗೆ ಐತಿ ಮೀಟಿಂಗ್. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಸಂಜೆ ಮುಂದೆ ಇನ್ನೊಂದು ಕಡೆ ಹೋಗ್ಬೇಕು. ಅದಕ್ಕೆ ಆತ್ರಿ ಅಪ್ಪಾಜಿ. ಒಂದು 10 ನಿಮಿಷ ಬಂದೆ. ತಾಟ್ ಹಚ್ಚಿ ಬಂದೆ ಊಟಕ್ಕೆ. ಆತ್ರಿ ಅಪ್ಪಾಜಿ. ಸ್ವಲ್ಪ ಸಮಯದ ನಂತರ ಅಪ್ಪಾಜಿನೂ ಊರಿಗೆ ಹೋದ್ರು, 2 ದಿವಸ ಊರಾಗಿರೋಂಗಿಲ್ಲ ಅಂದ್ರು. ಈಗ ನೋಡಿದ್ರೆ ಶೇಖಪ್ಪ ನಾಳೆ ಬರ್ತೇನೆ ಅಂದ ನಮ್ಮ ಮನೀಗ. ನಮ್ಮ ಮಮ್ಮಿಯರ ಅವನ ಪರವಾಗಿನ ಮಾತಾಡ್ತಾಳ. ಏನು ಮಾಡಲಿ ನಾನು? ಹಿಂಗೆ ಯೋಚನೆ ಮಾಡಿದ್ರೆ ಆಗಲ್ಲ, ಇದಕ್ಕೇನಾರ ಒಂದು ಪ್ಲ್ಯಾನ್ ಮಾಡಲೇಬೇಕು. ಈ ಕಷ್ಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಯಾರು ನನಗೆ ಸಹಾಯ ಮಾಡ್ತಾರ? ಅವರ ಏನು ಮಾಡಲಿ? ಅಕ್ಕರ, ಓ ಬಂಗಾರಿ, ಏನತ್ತ? ಅಯ್ಯೋ ರೀ ಅಕ್ಕರ, ಈಗ ನಾಳೆಗೆ ಅಡುಗೆ ಮಾಡಕ್ಕೆ ಕಾಯಿಪಲ್ಲೆ ಇಲ್ಲ ರೀ, ಸಂತಿಗೆ ಹೋಗಿ ಒಂದಿಷ್ಟು ಕಾಯಿಪಲ್ಲೆ ತೊಗೊಂಬರ್ಬೇಕು. ಹೌದಾ? ಏನು ಮಾಡೋದು ಈಗ? ಮತ್ತೆ ಹೆಂಗೆ ಹೋಗಿ? ಒಂದಿಷ್ಟು ರೊಕ್ಕ ಕೊಡ್ರಿ, ನಾವು ನಡ್ಕೊಂತ ಹೋಗಿ ತೊಗೊಂಬರ್ತೇನಂತ. ನನಗೂ ಯಾಕೆ ಮನ್ಯಾಗ ಕುಂತ್ಕೊಂಡು ಬೇಸರ ಆಗತ್ತಿತ್ವ, ನಾನು ಬರ್ತೇನೆ ನಡಿ. ಅಕ್ಕರ ಇವತ್ತು ಬ್ಯಾಡ್ರಿ, ಇವತ್ತು ನಾ ಒಬ್ಬಕಿನ ಹೋಗ್ಬರ್ತೇನಂತ. ನಾಳೆ ಬೇಕಾದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬರ್ತೇನೆ ತೋರಿ. ಯಾಕಂದ್ರೆ ಹೊತ್ತಾಗೈತಿ, ನಿಮಗೇನು ಪ್ಯಾಟಿನೂ ಕಾಣೋಂಗಿಲ್ಲ, ಏನೂ ಕಾಣೋಂಗಿಲ್ಲ. ಸುಮ್ಮನೆ ಕತ್ಲದಾಗ ಹೋಗಿ ಕತ್ಲದಾಗ ಬಂದಂಗೆ. ಈಗ ಅಲ್ಲಿ ಮಾರ್ಕೆಟಿಗೆ ಹೋಗೋ ತನಕ ಅಂದ್ರೆ ಕತ್ಲಾಗೆ ಬಿಡ್ತೈತಿ, ನಿಮ್ಗೇನು ಕಾಣಿಸ್ತೈತಲ್ಲ ಹೊರಗೆ. ನಾಳೆ ಸಂಜೆಗೆ ಬೇಕಾದ್ರೆ 4-5 ಗಂಟೆ ಸುಮಾರು ಹೋಗೋಣ ತಗೋರಿ. ಜಲ್ದಿ ಮನೆ ಬಿಟ್ವಿ ಅಂತ ಅಂದ್ರೆ ಜಲ್ದಿ ಹೋಗಿ ಏನಾರ ಅತ್ಲಾಗ ನೀವು ತಿನ್ಕೊಂಡು ಬರಕ್ಕೆ ಬರ್ತೈತಿ. ಹಂಗಂತೀಯಾ? ಆತ್ ತಗೋ. ಎಷ್ಟು ರೊಕ್ಕ ಕೊಡ್ಲಿ ನಿಂಗೆ? ಒಂದು 200 ರೂಪಾಯಿ ಕೊಡ್ರಿ ಸಾಕು. ಬಂಗಾರ ಕೊಡ್ತೇನೆ. ಇದೊಂದು ನನ್ನ ಮಗಳು ಹುಚ್ಕೊಡಿ ಇದ್ದಂಗೆ ಐತಿ. ನಾ ಹೇಳ್ದಂಗೆ ಕೇಳಿದ್ರೆ ಜೀವನ ಎಷ್ಟು ಚಲೋ ಇರ್ತೈತಿ. ಅದು ಬಿಟ್ಟು ಬರೀ ಕಷ್ಟ ಸುಖ ಹಾದಿನೇ ಹಿಡ್ಕೊತೈತಿ. ಈಗ ಬರ್ಲಿಕ್ಕೆ ರೊಮ್ಮಿಗೆ ಹೆಂಗಾರ ಮಾಡಕ್ಕಿನ್ನ ಪುಸ್ಲಾಯ್ಸರ ಅವ ನನ್ನ ತಮ್ಮ ಅಂತದಾನಲ್ಲ ಶೇಖಪ್ಪ, ಅವನ ಜೋಡಿ ಮದುವೆ ಮಾಡ್ಕೊಡ್ಬೇಕು. ಈಕೇನಿಕ್ಕಿನ ಮಮ್ಮಿ ಎದ್ದು ಕುಂತು ಬಿಟ್ಟಾಳಲ್ಲ. ಮಮ್ಮಿ ಬಾ ಪ್ರೀತಿ, ನಿಂದ ಹಾದಿ ನೋಡಕತ್ತಿದ್ದೆ ನೋಡು. ಯಾಕೆ ಮಮ್ಮಿ ಅಂತದೇನಾತ? ಪ್ರೀತಿ ನಾ ಹೇಳಿದ್ದೇನು ಮಾಡಿದಿ? ಏನು ಮಮ್ಮಿ? ಬಾ ಇಲ್ಲಿ ಕುಂದ್ರು ಬಾ. ಏನಾತು? ನಿನ್ನೆ ನಿನಗೆ ಹೇಳಿದ್ನಲ್ಲ ರಾತ್ರಿ, ನಮ್ಮ ಶೇಖರನ್ನ ಮದುವೆ ಆಗುವ. ಮಮ್ಮಿ ನಿನಗೆ ಒಂದೀಟರ ತಲೆಯಾಗ ಬುದ್ಧಿ ಅನ್ನೋದೈತೆ, ಏನು ಸಗಡಿ ತುಂಬ್ಕೊಂಡೈತ? ಯಾಕ ಹಂಗ್ಯಾಕೆ ಮಾತಾಡ್ತೀನಿ ನನಗೆ? ಅಲ್ಲ, ನನಗೆ ಮದುವೆ ಆಗೈತಿ, ಮದುವೆಗೆ ತಿರ್ಗಾ 4-5 ವರ್ಷ ಆತು. ಮತ್ತೀಗದ ಹಳೆ ರಾಗ ಹಳೆ ಹಾಡು ಅನ್ನೋಗ ಅದನ್ನ ತಗೊಂಡು ಕುಂತಿಯಲ್ಲ. ನನ್ನ ಗಂಡ ಬರ್ತಾನಲ್ಲೇ ಚಪ್ಪಲಿ ತೊಗೊಂಡು ಹೊಡ್ತಾನೆ, ನನಗೂ ನಿನಗೂ ಇಬ್ರಿಗೂ ಸೇರೆ. ಅದೆಂತ ಡಿವೋರ್ಸ್ ಬರ್ತೈತಲ್ಲ, ಅದನ್ನ ತೊಗೊಂಡ್ಬಿಡು. ಮಮ್ಮಿ ನೀ ಭಾಳ ಹದಿಬೀರಿ ಮಾತಾಡಕತ್ತೀಯಾ? ನೋಡ್ ಪ್ರೀತಿ, ನಾ ಹೇಳ್ದಂಗೆ ಕೇಳ್ದಿ ಭಾಳ ಚಲೋ ಇರ್ತಿದ್ದಿ. ಅವಂಗಾರ ಏನು ಕಡಿಮೆ ಆಗೈತೆ? ಅವಾಗಂತೂ ಆಗಿದ್ದಾಗ ಹೋತು. ಈಗ ಅವ ನಿನ್ನ ಮದುವೆ ಆಗಾಕ ತುದಿ ಗಾಲ್ ಮೇಲೆ ನಿಂತಾನ. ಅವ ಅಲ್ಲೇ ಬಿಟ್ಟಾನ ಅಂತ ತಿಳ್ಕೊಂಡಿದ್ದೆ ಅದನ್ನ. ಆದ್ರೆ ಅವ ಎಷ್ಟು ಚಂದ ಹೇಳ್ದಾಗ ಗೊತ್ತೇನ ನನಗೆ ಮೊನ್ನೆ ತಿಳಿಸಿ. ನಾ ಒಂದಿಟ್ಟು ಹೇಳದಾರ ಕೇಳ. ಅವನು ಎಂಥ ದೊಡ್ಡ ಕೆಲಸ ಮಾಡ್ತಾನೆ ಗೊತ್ತೇನ, ದಿನಕ್ಕೆ ₹1,00,000 ದುಡಿತಾನ. ಮಮ್ಮಿ ಅವ ಹೆಂಗೆ ದುಡಿತಾನ, ಹೆಂಗೆ ರೊಕ್ಕ ಮಾಡ್ತಾನ ನನಗೆಲ್ಲ ಗೊತ್ತೈತಿ. ಅಷ್ಟೆಲ್ಲ ರೊಕ್ಕ ಮಾಡವ ನಿನ್ನ ಹತ್ರ ರೊಕ್ಕ ಕೊಡು ಅಂತೇಳಿ ರೊಕ್ಕಕ್ಕೆ ಕೈ ಚಾಚ್ತಿದ್ನ. ಆಮೇಲೆ ನಿನ್ನನ್ನು ಹಂಗೆ ಬಿಳಿಸ್ತಿದ್ನೇನ? ಅವ ನನಗೆ ಬಿಳಿಸಿಲ್ಲ, ನಾನು ಬಿದ್ದಿದ್ದಂತ ಹೇಳಿದ್ನಲ್ಲ. ಮಮ್ಮಿ ನಿನಗೆ ಇರೋ ಸತ್ಯ ಹೇಳಿದ್ರೆ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ. ನಿನಗೆ ಅವನ ಬಾಯಿಲೆ ಎಲ್ಲ ಹೇಳಿಸ್ತೀನಿ, ಅವಾಗಾರ ನಂಬತ್ತೀಯಾ? ಪ್ರೀತಿ ಅವ ಎಷ್ಟು ದುಡಿತಾನೆ ನಿನಗೆ ಗೊತ್ತೈತನ? ಎಲ್ಲ ತೋರಿಸಿದ್ನ ನನಗೆ. ಯವ್ವ ಒಂದು ಆಫೀಸು ಎಂಥ ದೊಡ್ಡದೈತಂತಿ. ಯವ್ವ ನಿಮ್ಮ ಅಪ್ಪಂದ ಏನು ಇಲ್ಲ ತಗೋ, ಹಂಗೆ ಮೇಂಟೈನ್ ಮಾಡ್ಯಾನವ. ಎಲ್ಲೆಲ್ಲಿ ಮಾತಾಡ್ತಾನೆ ಗೊತ್ತೇನ? ಯವ್ವ ಅವತ್ತು ಬಂದಿದ್ದ ಹೋದ್ವಾರ ನಮ್ಮ ಮನ್ಯಾಗ ಮಾತಾಡಕೊಂತ ಕುಂತಿದ್ದ. ಅವಾಗ ಅವನಿಗೆ ಫೋನ್ ಮ್ಯಾಲ್ ಫೋನು ಅದೆಂಥ ವಿಡಿಯೋ ಕಾಲ್ ಐತಲ್ವ, ಅದ್ರಾಗೆಲ್ಲ ಎಷ್ಟಕ್ಕೊಂದು ಫೋನ್ ಮಾಡಿಬಿಟ್ಟಿದ್ರು ಗೊತ್ತೈತ ಮಂದಿ. ಆಮೇಲೆ ಎಂತೆಂಥ ಜನ ಅಂತಿದಿ. ಯವ್ವ ಅಷ್ಟು ದುಡ್ಡು ಕೊಡ್ತೇನೆ, ಇಷ್ಟು ದುಡ್ಡು ಕೊಡ್ತೇನೆ, ನಮ್ಮ ಕಡೆ ಬಂದು ಕೆಲಸ ಮಾಡ್ರಿ, ನಮ್ಮ ಕಡೆಗೆ ಬಂದು ಕೆಲಸ ಮಾಡ್ರಿ ಅಂತ ಹೇಳಿ ಅವಂಗ ಬೆನ್ನ ಹತ್ಬಿಟ್ಟಿದ್ರ. ರೊಕ್ಕ ಕೊಡ್ತೇನೆ ಬಂದು ಕೆಲಸ ಮಾಡಂತ ಹೇಳಿ ಬೆನ್ನ ಹತ್ತಿದ್ರನ? ಹೌದಾ ಪ್ರೀತಿ? ಒಂದ ಸರ್ ನನ್ನ ಮಾತು ಕೇಳ ಯವ್ವ. ಅಕ್ಕ ಅಯ್ಯ ನನ್ನ ತಮ್ಮ ಬಂತವ, ಎಷ್ಟು ಚಂದ ಅಕ್ಕ ಅಂತ ಬಾಯಿ ತುಂಬ ಕರಿತೈತೆ ನೋಡು. ಬಾರ್ಪ ತಮ್ಮ, ಇಲ್ಲೇ ಒಳಗ ಅದೇನು ಬಾರ್ಪ. ಅಕ್ಕ ಆರಾಮದಿಯಾ ಅಕ್ಕ? ಹಿಂಗದೆ ನೋಡ್ತಮ್ಮ. ಯಾಕ್ಲಾ ಎಷ್ಟು ದಿವಸ ನನಗೆ ಹಿಂಗಾಗಿ ಒಂದಿಟರ ನೋಡಕ್ ಬಂದೇನ? ಅಕ್ಕ ನಾನು ನಿನ್ನ ದವಾಖಾನ್ಯಾಗ ಹಾಕಿದ್ರಲ್ಲ, ಅವಾಗಿಂದಾನು ಬಂದು ಹೋಗ್ಯಾನ ಗೊತ್ತೇನ? ಅವತ್ತು ಬಂದಿದ್ನೇವ, ಮಾವದಾನಲ್ಲ ಬಾಯಿಗೆ ಸಿಕ್ಕಂಗೆ ಬೈದು ಕಳಿಸ್ಬಿಟ್ಟ ನನಗೆ. ಅದೇ ನಾನು ಅನ್ಕೊಂಡೆ ನೀನ ನನ್ನ ಖಾಸ ತಮ್ಮಪ್ಪ, ನನ್ನ ಒಡ ಹುಟ್ಟಿದ ತಮ್ಮರ, ಅದು ನನ್ನ ಬೆನ್ನಾಗ ಬಿದ್ದಿದ್ದ ತಮ್ಮರ ಇಷ್ಟು ಚಂದ ನಾನು ನೋಡ್ಕೊಂತಿದ್ನ ಇಲ್ಲ ಗೊತ್ತಿಲ್ಲ. ನೀನು ಅಷ್ಟು ಚಂದ ನೋಡ್ಕೊಳಕತ್ತಿ ನೋಡಪ್ಪ.
ನಾ ಅದ ಯೋಚನೆ ಮಾಡಿದೆ ಯಾಕ ಬಂದೇ ಇಲ್ಲ ನಮ್ಮ ತಮ್ಮ ಅಂತ ಹೇಳಿ. ಇಲ್ಲ ಆಯ್ತು ನೋಡಪ್ಪ, ನೀ ಬಂದಿಯಾ ನಮ್ಮ ಮನ್ಯಾಗ ನೀವು ಬೈಕ್ ಕಳ್ಸಾರ ನಿನಗೆ, ಹೌದಲ್ಲ? ಹೂನಕ್ಕ, ಅಷ್ಟ ಅಲ್ಲ ನಿನಗೆ ಹಿಂಗೆ ಬೀಳ್ಸಕ್ ಕಾರಣ ನಾನ ಅಂತಂದು ಹೇಳನ್ನಕತ್ತಿತ್ತು ಮಾವ. ನಮ್ಮ ಅಪ್ಪಾಜಿ ಮಾತಾಡೋದಲ್ಲ, ನಾನು ಅದನ್ನ ಅಂತೀನಿ. ನೋಡಕ್ಕ, ಎಲ್ಲಾರು ನನಗ ಮನ್ಸಿಗೆ ಎಷ್ಟು ನೋವು ಮಾಡ್ಬಿಟ್ಟಾರ ಗೊತ್ತೇನ. ಅವತ್ತ ಮಾವ ಹಂಗಂದ್ರು ನಾ ಬಿಟ್ಟಿಲ್ಲಕ್ಕ, ನಿನ್ನೆ ಮನಿಗೆ ಬಂದಿದ್ದೆ. ಯಪ್ಪ ಅಳ್ಬೇಡಪ್ಪ ತಮ್ಮ, ಏನು ನಿನ್ನೆ ಮನೆಗೆ ಬಂದಿದ್ದೆ ನಾನು ನೋಡಾಕ ಅಂತ ಹೇಳಿ? ಹ್ಞೂ ಅಕ್ಕ, ಮನಿಗೆ ಬಂದಿದ್ದೆ. ನೀ ಮಕ್ಕೊಂಡಿದ್ಯಾ? ಅವಾಗ ಈಕಿ ನಿನ್ನ ಮಗಳದಾಳಲ್ಲ ಪ್ರೀತಿ, ಬಾ ಈಗ ಸಿಕ್ಕಂಗೆ ಬೈದು ಕಳ್ಸಿದ್ಲು ನನಗೆ. ಈಗ ಹೆಂಗೆ ಅಂತಿದಿ? ಯಾಕಪ್ಪ ಏನಾತ? ಅಕ್ಕಿ ನೀ ಹಿಂಗ ಮಾಡಿದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತೇಳಿ ಹೆದರ್ಸಿದ್ಲೆ ಅಕ್ಕ. ಅಲ್ಪ ಯಪ್ಪ ನನಗೊಂದಿಟ್ಟು ಎಬ್ಬಸ್ಬೇಕ ಬೇಡ? ಎಷ್ಟು ಎಬ್ಸಿದೆ ಅಕ್ಕ, ನೀ ನನ್ನ ಮಾತ ಕೇಳಿಲ್ಲ, ಜೋರ್ ಗೊರ್ಕಿ ಹೊಡ್ಯಾಕತ್ತಿದ್ದಿ. ಅದಕ್ಕ ನಾನು ಇವತ್ತು ಬಂದೆ ಗೊತ್ತೇನ. ನನ್ನ ಪುಣ್ಯಕ್ಕೆ ಇವತ್ತರ ಎಚ್ಚರಿದ್ದೆಲ್ಲ ನೀನು. ಅಯ್ಯೋ ಹೋಲಿ ಬಿಡಪ್ಪ, ಇವರು ಹಂಗಾದಾರ ನಮ್ಮ ಮನ್ಯಾಗ, ಎಲ್ಲಿ ಗೊತ್ತಾಕೈತಿ ನಿನ್ ಬೆಲೆ ಯಾವಾಗ ಗೊತ್ತಾಗಬೇಕು ಅವಾಗ ಗೊತ್ತಾಕೈತಿ. ತಗೊಳ್ಪ ಯಪ್ಪ, ಅವ್ರ ಪರವಾಗಿ ನಾ ಕ್ಷಮೆ ಕೇಳ್ತೇನೇನ, ತಪ್ಪು ತಿಳ್ಕೊಬೇಡಪ್ಪ ಯಪ್ಪ. ಅವರು ಬೇಕಾದ್ ಮಾಡ್ಲಿ, ನೀ ಮಾತ್ರ ಈ ಅಕ್ಕನ್ನ ನೋಡಕ್ ಬರೋದು ಮಾತ್ರ ಬಿಡ್ಬೇಡಪ್ಪ. ಇಲ್ಲಕ್ಕ, ಅವರು ನನ್ನನ್ನು ಕುತ್ತಿಗೆ ಹಿಡಿದು ಹೊರಗೆ ಬೇಕಂದ್ರೆ ದಬ್ಲಿ, ಬೇಕಾದ್ ಮಾಡ್ಲಿ, ಹುಡುಗರನ್ನ ಬಿಟ್ಟು ಹೊಡಸ್ಲಿ, ನಾ ಮಾತ್ರ ನಿನ್ನ ಹತ್ರ ಬಂದು ಮಾತಾಡ್ಸೋದು ಮಾತ್ರ ಬಿಡೋದಿಲ್ವಾ ಯಾಕ? ನಂಗೆ ಜೀವನ ಕೊಟ್ಟಕ್ವಾ ನೀನು? ನೋಡ್ ಪ್ರೀತಿ ಮಮ್ಮಿ, ಇವನ್ನೆಲ್ಲ ಮಾತಾಡಕತ್ತಿದ್ದು ಸುಳ್ಳು. ನೋಡಕ್ಕ, ಈಗೂ ಹೆಂಗ್ ಮಾತಾಡ್ತಾಳ ನಿನ್ನ ಮಗಳು, ಒಂದಿಟ್ಟು ಬುದ್ಧಿ ಹೇಳಕ್ಕಿ. ನನಗೇನು ಬುದ್ಧಿ ಹೇಳ್ಬೇಕು ನಮ್ಮ ಮಮ್ಮಿ? ನೀನ್ ಯಾರಂತಂದು ಹೇಳಿ ನನಗೆ ಬುದ್ಧಿ ಹೇಳ್ಬೇಕಿ. ನೀ ಹೆಂಗ್ ಬಂದಿದ್ದಿ ಹಂಗೆ ಹೋಗ ಸರಳ. ಯಾಕವಾ ಪ್ರೀತಿ, ನಿನ್ನೆ ಏನಾತಂತ ಹೇಳಿ ಮರ್ತು ಬಿಟ್ಟ್ಯಾ? ಫೋಟೋ ನೆನಪೈತಿಲ್ಲ? ಏನು ಫೋಟೋನಾ? ಎಂತ ಫೋಟೋಪ್ಪ? ಅಯ್ಯೋ ಅಕ್ಕ, ಆಕೀಗ ನಾವು ಸಣ್ಣಂತ್ರಿತ ಫೋಟೋ ಹೊಡ್ಸ್ಕೊಂಡಿದ್ವಿ ನೋಡು, ಅದನ್ನ ನೆನಪು ತೆಗೆದು ಎಲ್ಲ ಹೇಳಿದೆ. ಒಂದೀಟು ತಲೆ ಒಳಗ ಹಾಕೊಳ್ಳಿಲ್ಲ ನಿನ್ನ ಮಗಳು. ನನ್ನ ಹಂತಲ್ಲೇ ಇನ್ನೂ ಆ ಫೋಟೋ ಐತ್ವಾ, ಎಷ್ಟು ಪ್ರೀತಿಯಿಂದ ತೆಗೆದು ಇಟ್ಕೊಂಡೇನು ಗೊತ್ತೇನಾ? ಇಲ್ಪ, ನೀ ಏನು ಚಿಂತೆ ಮಾಡಬೇಡ, ಈಗೂ ನನ್ನ ಮಗಳನ್ನ ನಿನಗ ಮದುವೆ ಮಾಡ್ಕೊಡ್ತೇನೆ. ಖರೆಗೂ ಅಕ್ಕ? ಆದ್ರೆ ನೀನ ದೊಡ್ಡ ಮನಸ್ಸು ಮಾಡಾಕಿನ ಮದುವೆ ಆಗ್ಬೇಕಪ್ಪ. ಮಮ್ಮಿ ಇವ್ನು ಮದುವೆ ಆಗ್ಬೇಕನ್ನೋದರ್ದು ನನಗೇನು ಬಂದಿಲ್ಲ. ನೀ ಸುಮ್ಮನೆ ಫೋರ್ಸ್ ಮಾಡಕ್ ಹೋಗಬೇಡ. ನೀ ಹಿಂಗ ಮಾಡಿದ್ರೆ ನಾನು ಮನಿ ಬಿಟ್ಟು ಹೊರಗೆ ಹೋಕೆ ನೋಡು. ಹೆಂಗ್ ಮನಿ ಬಿಟ್ಟು ಹೋಕಿವ? ಈಗ ನಾವು ಹೇಳ್ದಂಗೆ ಕೇಳ್ದಿ ಚಲೋ ನೀನು, ಇಲ್ಲ ಅಂದ್ರ ಮಮ್ಮಿ ನೀನು ಈ ಮಾತು ಮಾತಾಡಕತ್ತೀಯ? ಹೌದು, ನಾ ಹೇಳ್ದಂಗೆ ಕೇಳಿದಿ, ನಿನ್ನ ಗುಳಿಗಾಲ. ಇಲ್ಲ ಅಂದ್ರೆ ಮಾತ್ರ ನಿನ್ನ ಮಾತ್ರ ನಾನು ಬಿಡಲ್ಲ, ಅವನು ಬಿಡಲ್ಲ ನೋಡು. ಮಮ್ಮಿ ನೀನು? ಅಕ್ಕ ಏನು ಹೇಳಕತ್ತೀವ? ಯಾಕಪ್ಪ ಮೊನ್ನೇನು ಮಾತಾಡಿಲ್ಲ ನನ್ನ ಮಗಳನ್ನ ನಿನಗ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿ? ಅಕ್ಕ, ಈ ಬಡಪಾಯಿ ಮೇಲೆ ನಿನಗೆ ಎಷ್ಟರ ಪ್ರೀತಿ ಇದ್ದಿತ್ತವ? ಹಾಂ ನೋಡ್ ಶೇಖರ, ಈಗೀಗ ಹಿಂಗ ಬಿಟ್ರಿಕಿ ನಮ್ಮ ಕೈ ಬಿಟ್ಟು ಹೋಗಾಳ. ಒಂದು ಸರಿ ಕೈ ತಪ್ಪಾಳಿಕಿ, ಇನ್ನೊಮ್ಮೆ ಕೈ ತಪ್ಸಕ್ ಬಿಡ್ತೀಯಾ ನೀನು? ಅಕ್ಕ ಮಾವ ಆಮೇಲೆ ನಿನ್ನ ಅಳಿಯ ಸುಮ್ಮನೆ ಬಿಡ್ತಾನ ನಮಗ? ಯಾಕೆ ಸುಮ್ಮನೆ ಬಿಡಲ್ಲ? ಈಕಿನ ಕರ್ಕೊಂಡು ನೀವು ಹೋಗ್ಬಿಡು. ಈ ಯಾರಿಗಾರ ನಿನ್ನ ಮದುವೆ ಆಗೈತಿ ಅಂತಂದು ಹೇಳಿ ಗೊತ್ತಾದ್ರೆ ಪ್ರಾಬ್ಲಮ್ ಆಕೈತಿ. ಅಂದ್ರೆ ಏನಕ್ಕ ನಿಂದು ಪ್ಲಾನ್? ನೋಡು, ಈಕಿನ ಮದುವೆ ಮಾಡ್ಕೊಂಡು ಹಾರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡು. ನಿನಗೆ ಎಷ್ಟು ರೊಕ್ಕ ಬೇಕು ಅಷ್ಟು ನಾ ಕೊಡ್ತೀನಿ. ಒಂದು ವರ್ಷ ಎಲ್ಲಾರ ಕಣ್ಣು ಮರೆತು ಸುಮ್ಮನೆ ಇದ್ಬಿಡು. ನಾನು ನಿನ್ನ ಜೋಡಿ ಓಡ್ ಹೋಗಾಳ ಅಂತೇಳಿ ಹಬ್ಬಿಸ್ಬಿಡ್ತೀನಿ. ಮಮ್ಮಿ ಏನು ಮಾತಾಡಕತ್ತಿ ಮಮ್ಮಿ? ಹೌದು ಪ್ರೀತಿ, ನೀನು ಆ ಮನ್ಯಾಗಿರೋದು ನನಗೆ ಒಂದಿಷ್ಟು ಇಷ್ಟ ಇಲ್ಲ. ಅಕ್ಕ, ನಿನಗೆ ನನ್ನ ಮೇಲೆ ಎಷ್ಟರ ಪ್ರೀತಿ ಐತ್ವಾ? ನೋಡಪ್ಪ ಶೇಖರ, ಇನ್ನು ಅಳ್ಕೊಂತ ನಿಂತ್ರ ಕೆಲಸ ಆಗೋದಿಲ್ಲ. ನಡೀಲಿ, ಮುಂದೆ ಏನು ವ್ಯವಸ್ಥೆ ಮಾಡ್ಬೇಕು ಮಾಡು. ಆತಕ್ಕ, ನೀನ ಇಷ್ಟು ಧೈರ್ಯ ಕೊಡ್ತಿರ್ಬೇಕಾರ ನಾನು ಯಾಕೆ ಹೆದರ್ಲಿ, ಹೌದಲ್ಲ? ಅಂದಂಗಕ್ಕ, ಈಗ ನಾ ಈಕಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಇಟ್ಕೋ, ಮಾವ ಅಡ್ಡ ಬಂದ್ರ? ನಿಮ್ಮ ಮಾವ ಎಲ್ಲ ಅಡ್ಡ ಬರ್ತಾನ? ಅವ 2 ದಿವಸ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಯಾನ. ಹೌದಾ? ಚಲೋನ ಆತಲ್ಲ, ಮತ್ತಿನ್ನೇನು? ಮತ್ತೆ ಮನ್ಯಾಗ ಕೆಲಸದವ್ರದಾರಲ್ಲ, ಅವ್ರನ್ನ ಹೊರ ಮಾರ್ಕೆಟಿಗೆ ಕಳ್ಸೇನೆ ನಾನು. ಚಲೋ ನಾ ಆತ್ ಬಿಡು. ಹಾ, ಈಕಿನ ಮೊದಲು ಕಟ್ ಹಾಕಿಲ್ಲ ಲೇ, ಹಿಡ್ಕೊಲ್ಲ ಆಕಿನ. ಏನ ನರಗಿಣಿ, ಎಲ್ಲ ಓಡ್ ಹೊಂಟಿ? ಯಪ್ಪ ನನ್ನ ಬೀಡೋ, ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕು. ಬಿಡ್ಬೇಡಪ್ಪ ಶೇಖರ, ಬಿಡ್ಬೇಡಕಿನ್ನ. ಹಿಡ್ಕೊಲ್ಲ, ಅಲ್ಲೇ ಕುರ್ಚೆ ಕಟ್ ಹಾಕೋಣ. ಅಲ್ಲೇ ಮೂಲ್ಯಾಗ ಹಗ್ಗ ಆಯ್ತು ನೋಡಿ, ತಗೊಂಬಾಯ್. ಮಮ್ಮಿ ನಿನ್ ಕಾಲಿಗೆ ಬೀಳ್ತೆ, ನನ್ ಬಿಟ್ಟು ಬಿಡು ಮಮ್ಮಿ. ಅಕ್ಕ ಕರ್ಕೊಂಬಾಯ್ಲಕ್ಕಿನ್ನ ಅಡಿಯ ಕಡಿಗ. ಮಮ್ಮಿ ನನ್ ಬಿಟ್ಟು ಬಿಡು ಮಮ್ಮಿ. ಈಗಿನ ಹೆಂಗ್ ಕರ್ಕೊಂಡು ಹೋಗ್ತೀಯೋ? ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ. ಅಕ್ಕ, ಈಕಿನ ಕರ್ಕೊಂಡು ಹೋಗೋ ವ್ಯವಸ್ಥೆ ನಾ ಮಾಡೇನಿ, ಆದ್ರ ರೊಕ್ಕ ಕೊಡೋ ವ್ಯವಸ್ಥೆ ನೀ ಮಾಡಿ ಸಾಕು. ರೊಕ್ಕದ ವ್ಯವಸ್ಥೆ ನೀ ತಲೆ ಕೆಡಿಸ್ಕೋಬೇಡ, ಅದೆಲ್ಲ ಆಗೈತಿ. ಈಗ ಹೆಂಗ್ ಮಾಡ್ತೀನಿ ನೀನು? ನನ್ನ ದೋಸ್ತ ಒಬ್ಬನಿಗ ಬರಕ್ ಹೇಳೇನಿ, ಅವನು ನಾನು ಇಬ್ರು ಸೇರಿ ಎತ್ತಾಕೊಂಡು ಹೋಗ್ಯವಿಕ್ಕಿನ. ಅಷ್ಟು ಮಾಡು. ಆಮೇಲೆ ನೀ ಹೆಂಗ್ ಇದು ಮಾಡ್ತೀಯಕ್ಕ? ನನ್ ಚಿಂತೆ ಬೀಡ. ಆಕಿನ ಯಾವಂದ ಜೊತೆ ಓಡೋಗಾಳ ಅಂತ ಹಬ್ಬಸ್ಬಿಡ್ತೇನೆ. ಥೂ, ಇಷ್ಟು ಹೊಲಸದಿ ಅಂತ ಅನ್ಕೊಂಡಿದ್ದಿಲ್ಲ ಮಮ್ಮಿ ನಾನು. ನೋಡು, ನಾ ಹೊಲಸರ ಅನ್ನು ಏನಾರ ಅನ್ನು, ನಾ ಏನ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ಮಾಡಕತ್ತೇನಿ. ನೀನು ನನ್ನ ಒಳ್ಳೇದಕ್ಕೆ ಮಾಡಕತ್ತಿಲ್ಲ, ನನ್ನ ಕೆಟ್ಟದಕ್ಕೆ ಮಾಡಕತ್ತಿದ್ದಿ. ಇವತ್ತು ನಿನಗ ಕೆಟ್ಟದಾಗ ಕಾಣಿಸ್ಬೋದು, ಆದ್ರೆ ನಾಳೆ ನಿನ್ ಜೀವನ ಚಲೋ ಇರ್ತೈತೆ ನೋಡು, ಅವಾಗ ನೆನಸ್ತಿ ನನಗೆ. ಇವತ್ತು ನಿನಗ ನಾ ಮಾಡಕತ್ತಿದ್ದು ತಪ್ಪಾಗಿ ಕಾಣಿಸ್ಬೋದು, ಆದ್ರೆ ಮುಂದೆ ನಿನ್ ಜೀವನ ಚೆನ್ನಾಗಿರ್ತೈತಲ್ಲ, ಅವಾಗ ಎಲ್ಲ ಸರಿ ಅನಿಸ್ತತಿ. ನನ್ನ ಜೀವನ ಈಗ ಚಲೋ ಐತ್ ಮಮ್ಮಿ, ದಯವಿಟ್ಟು ನನ್ನ ಬಿಟ್ಬಿಡು. ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೇನೆ. ನೀನು ಇಷ್ಟೆಲ್ಲ ಪ್ಲಾನ್ ಮಾಡಿ ಅಂತ ನನಗೆ ಗೊತ್ತಿರ್ಲಿಲ್ವಾ? ಯಾಕ್ರಾ ಆಕಿನ ಬಾಯಿ ಪಟ್ಟಿ ಕಟ್ಲಾ? ನಿನ್ ದೋಸ್ತಿನ್ನು ಯಾವಾಗ ಬರವ? ಅವಂಗ ಅಗಳನ್ನ ಫೋನ್ ಹಚ್ಚಿ ಹೇಳ್ದೆ ಅಕ್ಕ, ಏನು ಇನ್ನೊಂದು 5 ನಿಮಿಷದಾಗ ಬಂದ್ಬಿಡ್ತಾನ. ನೋಡು, ನಮ್ಮ ಮನೆಯಾಗಿನ ಆಳುಗಳನ್ನ ಯಾವ್ದ ಕೆಲಸದ ಮೇಲೆ ಹೊರ ಕಳ್ಸೇನಿ. ನೀನು ಆದಷ್ಟು ಜಲ್ದಿ ಈಗಿನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕು. ಅವ್ರು ಬಂದ್ರೆ ಮತ್ತೆ ಭಾಳ ಕಷ್ಟ ಆಕೈತಿ, ಮತ್ತೆ ಆಮೇಲೆ 1 2 ಆಕೈತಿ. ನಾ ತಪ್ಪಿಸ್ಕೊಳ್ಳೋದು ಕಷ್ಟ ಐತಿ. ಅದ್ರ ಜೋಡಿ ನೀನು ಸಿಕ್ಕಾಕೋತಿ. ನೀ ಬಂದಿದ್ದು ಯಾರು ನೋಡಿದ್ರನ?
ಛೇ ಇಲ್ಪ ಯಾರು ನೋಡಿಲ್ಲ. ಹೊರಗ ಸಿಸಿ ಕ್ಯಾಮ್ರಾ ಇತ್ತಲ್ಲ ಹೆಂಗ್ ಬಂದಿ? ಅದನ್ನ ಅವತ್ತ ಹಾಳು ಮಾಡ್ಬಿಟ್ಟೆನಕ್ಕ. ಯಾಕ ನಿನಗೆ ಹೇಳಿಲ್ಲನ? ಅಲ್ಲ ಆದ್ರೂ ಒಂದ್ ಮಾತು ಕೇಳೋದಿರ್ತಲ್ಲ ಕೇಳಿದೆ. ಇನ್ನೊಂದು ದಾರಿ ಐತಲ್ಲ, ನನಗೆ ನೀ ತೋರ್ಸ್ಕೊಟ್ಟಿದ್ದೆಲ್ಲ ಅವತ್ತು ಕಿಟಕಿಯಾಗಿಂದ ಬರೋದು. ಹಾ ಹಂಗಂದ್ರೆ ಅಡ್ಡಿ ಇಲ್ಲ. ನಡಿ ಜಲ್ದಿ ಜಲ್ದಿ ಈಕಿನ ಹೇಳ್ಕೊಂಡು ಹೋಗ್. ನಾ ಮಕ್ಕೊಂಡ್ರ ಗತೆ ನಾಟಕ ಮಾಡ್ತೇನೆ. ಅಕ್ಕ ನಿಮ್ಮಕ್ಕೋ ಮುಂದಿನ ವ್ಯವಸ್ಥೆ ನನಗೆ ಬಿಟ್ಬಿಡು. ನನಗೆ ಮೊದ್ಲು ನೀ ರೊಕ್ಕ ಕೊಟ್ಬಿಡುವ. ನೀನು ರೊಕ್ಕ ಕೊಟ್ರೆ ಎಲ್ಲ ತಾನ ನಡೀತತ್ ನೋಡು. ಎಷ್ಟು ರೊಕ್ಕ ಬೇಕಲ್ಲ ನಿನಗ? ರೊಕ್ಕದ ಚಿಂತಿ ನೀ ಬಿಡು. ಮೊದ್ಲು ಈ ಕಡೆ ರೊಕ್ಕ ಕೊಡು, ಆ ಕಡೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಯನ. ಬಾ ಕೊಡ್ತೇನೆ. ಮಮ್ಮಿ ನನ್ ಬಿಟ್ಬಿಡು ಮಮ್ಮಿ.